ಮುತ್ತೈದೆ ಸಾವಿಗೋಸ್ಕರನೇ ಅವ್ರು ಅಷ್ಟು ಹಿಡ್ಕೊಂಡಿದ್ರ ಹಾಗ ದೊಡ್ಡವ್ರು ಕೂಡ ತಡವಾಗಿ ಬಂದ್ರು ನಿನ್ನೆ ಆಸ್ಪತ್ರೆ ಬಳಿ. ಖಂಡಿತವಾಗಿನು ಯಾಕೆ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಅವರು ನೋಡಿ ಹಿಂದಿನ ದಿವಸ ಒಂದು ಇಂಜೆಕ್ಷನ್ ಕೊಟ್ಟಿದ್ರು. ಅದ್ರ ಪರಿಣಾಮ ತುಂಬಾ ಚೆನ್ನಾಗಿದೆ ಅಮ್ಮ, 30% ಶಿ ಹ್ಯಾಸ್ ಇಂಪ್ರೂವ್ಡ್ ಇನ್ ಅವರ್ ಹೆಲ್ತ್ ಅಂತ ಹೇಳಿದ್ರು. ಅದಾದ್ಮೇಲೆ ಪ್ಯಾರಾಮೀಟರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ನಾನು ಹೇಳ್ತಿರೋದು BP ಆಗಲಿ ಸ್ಯಾಚುರೇಷನ್ ಆಗಲಿ ಎಲ್ಲದರಲ್ಲೂ ಪರಿಪೂರ್ಣವಾಗಿ ಪಕ್ವವಾಗಿ ಏನು ಬೇಕೋ ಅದೇ ಇತ್ತು. ಬಟ್ ನಮ್ಮ ತಂದೆ ಬಂದಾಗ ಒಂಥರ ಇಚ್ಛಾಮರಣಿಯಾಗಿ ಅವ್ರಿಗದೊಂದು ಆಸೆ ಇತ್ತು. ನಮ್ಮ ತಂದೆ ಯಾವಾಗಲೂ ಹೊರಗಡೆನೆ ಹೋಗೋದು ಜಾಸ್ತಿ ಇತ್ತಲ್ಲ, ನನ್ನ ಪ್ರಾಣ ಅವ್ರ ಎದುರಿಗೆ ಹೋಗಬೇಕು, ಅವ್ರು ಇರೋವಾಗ ಅನ್ನೋದೊಂದಿತ್ತು. ಅದನ್ನು ಭಗವಂತ ನೆರವೇರಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ. ಇದು ಹೆಚ್ಚು ಕಡಿಮೆ ಅವರ ಯಾವ ಥರ ಇಚ್ಛೆ ಪಟ್ಟಿದ್ರೋ ಆ ಥರ ಆಗಿದೆ. ಮುತ್ತೈದೆ ಸಾವಿಗೋಸ್ಕರನೇ ಅವ್ರು ಅಷ್ಟು ಹಿಡ್ಕೊಂಡಿದ್ರ ಹಾಗ ದೊಡ್ಡವ್ರು ಕೂಡ ತಡವಾಗಿ ಬಂದ್ರು ನಿನ್ನೆ ಆಸ್ಪತ್ರೆ ಬಳಿ. ಖಂಡಿತವಾಗಿನು ಯಾಕೆ ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು ಅವರು ನೋಡಿ ಹಿಂದಿನ ದಿವಸ ಒಂದು ಇಂಜೆಕ್ಷನ್ ಕೊಟ್ಟಿದ್ರು. ಅದ್ರ ಪರಿಣಾಮ ತುಂಬಾ ಚೆನ್ನಾಗಿದೆ ಅಮ್ಮ, 30% ಶಿ ಹ್ಯಾಸ್ ಇಂಪ್ರೂವ್ಡ್ ಇನ್ ಅವರ್ ಹೆಲ್ತ್ ಅಂತ ಹೇಳಿದ್ರು. ಅದಾದ್ಮೇಲೆ ಪ್ಯಾರಾಮೀಟರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ನಾನು ಹೇಳ್ತಿರೋದು BP ಆಗಲಿ ಸ್ಯಾಚುರೇಷನ್ ಆಗಲಿ ಎಲ್ಲದರಲ್ಲೂ ಪರಿಪೂರ್ಣವಾಗಿ ಪಕ್ವವಾಗಿ ಏನು ಬೇಕೋ ಅದೇ ಇತ್ತು. ಬಟ್ ನಮ್ಮ ತಂದೆ ಬಂದಾಗ ಒಂಥರ ಇಚ್ಛಾಮರಣಿಯಾಗಿ ಅವ್ರಿಗದೊಂದು ಆಸೆ ಇತ್ತು. ನಮ್ಮ ತಂದೆ ಯಾವಾಗಲೂ ಹೊರಗಡೆನೆ ಹೋಗೋದು ಜಾಸ್ತಿ ಇತ್ತಲ್ಲ, ನನ್ನ ಪ್ರಾಣ ಅವ್ರ ಎದುರಿಗೆ ಹೋಗಬೇಕು, ಅವ್ರು ಇರೋವಾಗ ಅನ್ನೋದೊಂದಿತ್ತು. ಅದನ್ನು ಭಗವಂತ ನೆರವೇರಿಸ್ಕೊಟ್ಟಿದ್ದಾನೆ ಅನ್ಸುತ್ತೆ. ಇದು ಹೆಚ್ಚು ಕಡಿಮೆ ಅವರ ಯಾವ ಥರ ಇಚ್ಛೆ ಪಟ್ಟಿದ್ರೋ ಆ ಥರ ಆಗಿದೆ.